ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಸೊ ಎಳ್ಳಿಕಾಯಿ ಇತ್ತು, ಹಂಗಾಗಿ ಇವತ್ತು ಟಿಫನ್ಗೆ ಎಳ್ಳಿಕಾಯಿ ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಏನೇನು ಬೇಕೋ ಎಲ್ಲನೂ ಕಟ್ ಮಾಡ್ಕೊತಾ ಇದ್ದೆ. ಹಾಗೆಯೇ ಹಾಲು ಕೂಡ ಬಿಸಿಗಿಟ್ಟಿದ್ದೆ ಪಕ್ಕದಲ್ಲಿ. ಹಂಗೇನೆ ಕೊತ್ತಂಬರಿ ಸೊಪ್ಪು ತೊಗೊಂಡಿರಲಿಲ್ಲ ಕಟ್ ಮಾಡೋದಕ್ಕೆ, ಹಂಗಾಗಿ ಫ್ರಿಡ್ಜ್ ಹತ್ರ ಹೋಗಿದ್ದೆ ಕೊತ್ತಂಬರಿ ಸೊಪ್ಪು ತೊಗೊಂಬರೋಣ ಅಂತ ಹೇಳ್ಬಿಟ್ಟು. ಹೋಗಿ ಕೊತ್ತಂಬರಿ ಸೊಪ್ಪು ತೊಗೊಂಡು ಬರೋ ಅಷ್ಟರೊಳಗೆ ಹಾಲೆಲ್ಲ ಫುಲ್ಲು ಉಕ್ಕು ಬಂದುಬಿಟ್ಟಿತ್ತು. ಆ್ಯಂಡ್ ಈ ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ, ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆಯೇ ಇದು ಟೀ ಮಾಡಿಕೊಡು ಅಂತ ಹೇಳಿದ್ರು ನಮ್ಮ ಮನೆಯವರು, ಹಂಗಾಗಿ ಇವತ್ತು ಟೀನೇ ಮಾಡ್ತಾಯಿದ್ದೀನಿ. ನಾನು ಸಕ್ಕರೆ ಏನು ಹಾಕ್ಕೊಂಡಿಲ್ಲ, ಬೆಲ್ಲ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಟೀದು ಪಾಕೆಟ್ ಬರೋದಲ್ವ, ಅದನ್ನ ಹಾಕ್ಕೊಂಡು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ ಅಷ್ಟೇ. ಬೆಳಗ್ಗೆ ಎದ್ದ ತಕ್ಷಣ ಏನಾದರೂ ಯಾವುದಾದ್ರೂ ಒಂದು ಎಡವಟ್ಟು ಆಯಿತು ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬರೀ ಎಡವಟ್ಟು ಆಗ್ತಾನೇ ಇರುತ್ತೆ. ಇವತ್ತು ಕೂಡ ಹಂಗೆ ಆಯಿತು. ಬೆಳಗ್ಗೆ ಹಾಲು ಫುಲ್ ಉಕ್ಕೋಯ್ತು ಅಂತಂದು ಗಡಿಬಿಡಿನಾಗೆ ಅದೇ ಮನಸ್ಥಿತಿನೆಲ್ಲ ಇದ್ನಲ್ಲ. ಇವತ್ತು ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಚಿತ್ರಾನ್ನಕ್ಕೆಲ್ಲ ಕಟ್ ಮಾಡಿಕೊಂಡು, ಹಾಗೆಯೇ ಫಸ್ಟ್ ಕಾಫಿ ಮಾಡಿ ಕೊಟ್ಬಿಡೋಣ ಟೀನ ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಕೊಟ್ಟೆ. ಹಾಗೆಯೇ ಉಕ್ಕೆಲ್ಲ ಹೋಗ್ಬಿಟ್ಟಿತ್ತಲ್ವ ಹಾಲು, ಫಸ್ಟ್ ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೆ. ಹಂಗೆ ಬಿಟ್ಕೊಂಡು ಏನಾದರೂ ಅಡುಗೆ ಮಾಡಿದ್ವಿ ಅಂದರೆ ಫುಲ್ಲೆಲ್ಲ ಸೀದಂಗೆ ಆಗ್ಬಿಡುತ್ತೆ. ಅದು ಹಾಲಿಂದ ಉಪ್ಪು ಬಂದಿರುತ್ತಲ್ವ, ಕೆನೆ ಅದೆಲ್ಲ ಹಂಗೆ ಅಂಟ್ಕೊಂಡ್ಬಿಡುತ್ತೆ. ಅದು ಸ್ವಲ್ಪ ತೊಳೆಯೋಕ್ಕೆ ಕಷ್ಟ ಆಗುತ್ತೆ. ಹಂಗಾಗಿ ಫಸ್ಟು ಎಲ್ಲ ಒರೆಸ್ಬಿಟ್ಟು ಆಮೇಲೆ ಒಗ್ಗರಣೆಗೆ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಒರೆಸ್ಕೊತಾ ಇದ್ದೆ. ಆಗಲೇ ಹೇಳಿದ್ನಲ್ಲ, ಒಂದು ಎಡವಟ್ಟಾದರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಎಡವಟ್ಟು ಆಗ್ತಾನೆ ಇರುತ್ತೆ ಅಂತ ಹೇಳ್ಬಿಟ್ಟು ಚಿತ್ರಾನ್ನಕ್ಕೆ ಇವತ್ತು ಒಗ್ಗರಣೆಗೆ ಇದು ಕಡಲೆಬೇಳೆ ಹಾಗೆ ಕಡಲೆಬೀಜನ ಹಾಕೋದನ್ನು ಮರ್ತೇ ಬಿಟ್ಟಿದ್ದೀನಿ. ಅದು ಹೆಂಗೆ ಬರುತ್ತೆ ಗೊತ್ತಿಲ್ಲ. ಅದು ಎರಡು ಬಿಟ್ಟು ಇನ್ನೆಲ್ಲವನ್ನು ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಪ್ಲೇಟಿಗೆ ಹಾಕ್ಬೇಕಾದ್ರೆ ನೆನಪಾಗ್ತಾಯಿತ್ತು, ಅಯ್ಯೋ ಕಡಲೆಬೇಳೆನೇ ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಬೈತಾಯಿದ್ರು. ಚಿತ್ರಾನ್ನ ಕಡಲೆಬೀಜನೇ ಹಾಕಿಲ್ಲ, ಇನ್ನೆಂಥ ಚಿತ್ರಾನ್ನ ಮಾಡಿದ್ದೀಯಾ ಅಂತ ಹೇಳ್ಬಿಟ್ಟು ಬೈತಾಯಿದ್ರು. ಸೊ ಮಾಡಿರೋದು ತಪ್ಪಲ್ವ, ಹಂಗಾಗಿ ಬೈಸ್ಕೊತಾ ಇದ್ದೆ. ಸೊ ಅವ್ರಿಗೆಲ್ಲ ಟಿಫನ್ ಕೊಟ್ಬಿಟ್ಟು ಹಾಗೆ ನಾನು ಕೂಡ ಮಾಡಿಕೊಂಡು ಫ್ರಿಜ್ಜು ಕ್ಲೀನ್ ಮಾಡಿಬಿಟ್ಟು ಆಲ್ರೆಡಿ ಒಂದು 3 ಮಂತ್ ಆಗೋಯಿತು, 3 ತಿಂಗಳಾಯಿತು ಅಂತ ಅನಿಸುತ್ತೆ. ಕ್ಲೀನೇ ಮಾಡಿರಲಿಲ್ಲ. ಹಂಗಾಗಿ ಇವತ್ತೆಲ್ಲ ಫುಲ್ಲು ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಸ್ಟೆಪ್ಪುಗಳನ್ನೆಲ್ಲ ಕಡಿಗೆ ತೆಗಿತಾ ಇದ್ದೆ. ಅಷ್ಟೊಂದು ಒಳಗಡೆ ಎಲ್ಲ ಫುಲ್ ಏನು ಗಲೀಜಾಗಿರಲಿಲ್ಲ. ಇದು ಸ್ಟ್ಯಾಂಡ್ ಇದ್ದಾವಲ್ಲ, ಅಲ್ಲಿ ಮಾತ್ರ ಸ್ವಲ್ಪ ಗಲೀಜು ಅನ್ನೋ ಥರ ಇತ್ತು. ನಾನು ಏನು ಮಾಡಿದ್ದೆ ಅಂದರೆ ಒಂದು ಸತಿ ಚೆಂಡು ಹೂವು ತೊಗೊಂಡಿದ್ದೆ, ಬಾಗಿಲು ಗಿಡಕ್ಕೆ ಚೆನ್ನಾಗಿರ್ತವೆ ಚೆಂಡು ಹೂವು ಅಂತ ಹೇಳ್ಬಿಟ್ಟು ತೊಗೊಬಂದು ಹೂವಿಗೆಲ್ಲ ಸ್ವಲ್ಪ ನೀರು ಚಿಮುಕ್ಸ್ಬಿಟ್ಟು ಕವರ್ ಒಳಗಡೆ ಕಟ್ಬಿಟ್ಟು ಇಟ್ಟಿದ್ದೆ. ಅದರ ಒಳಗಡೆ ನೀರೆಲ್ಲ ಫುಲ್ಲು ಲೀಕೇಜ್ ಆಗಿಬಿಟ್ಟಿತ್ತು. ಅದು ಯೆಲ್ಲೋ ಕಲರ್ ಇರ್ತಾವಲ್ಲ ಚೆಂಡು ಹೂವು, ಅದು ಅದೇ ಕಲರೇ ನೀರು ಕೂಡ ಆಗಿ ಫುಲ್ಲು ಆಚೆ ಕಡೆಗೆಲ್ಲ ಬಂದು ಫ್ರಿಡ್ಜು ಡೋರೆಲ್ಲ ಫುಲ್ಲು ಯೆಲ್ಲೋ ಕಲರ್ ಥರ ಕಾಣಿಸ್ತಾ ಇತ್ತು. ಹಿಂಗೆ ತೆಗೆದ ತಕ್ಷಣ ಅದು ಯೆಲ್ಲೋ ಕಲರ್ ಅನ್ನೋ ಥರನೇ ಕಾಣಿಸ್ತಾ ಇತ್ತು, ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಹಂಗಾಗಿ ಅದೊಂದೇ ಒಂದು ನೀನೇನು ಕ್ಲೀನ್ ಮಾಡೋದು, ಫುಲ್ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಸ್ಟ್ಯಾಂಡೆಲ್ಲ ಓಪನ್ ಮಾಡಿಬಿಟ್ಟು ನೀರಲ್ಲಿ ಸೋಡಾ ಹಾಕ್ಬಿಟ್ಟು ಫ್ರಿಡ್ಜ್ನ ಒಳಗಡೆ ಎಲ್ಲ ಫುಲ್ಲು ಒರೆಸ್ಕೊಂಡು ಬಂದೆ. ಸೋಡಾ ಹಾಕಿರ್ತೀನಲ್ವ, ಏನಾದರೂ ಸಣ್ಣ ಪುಟ್ಟ ಕಲೆಗಳೇನಾದರೂ ಇದ್ದರೆ ಚೆನ್ನಾಗಿ ಕಲೆ ಎಲ್ಲ ಬಿಡುತ್ತೆ ಅಂತ ಹೇಳ್ಬಿಟ್ಟು ಒದ್ದೆ ಬಟ್ಟೆನಲ್ಲೇ ಫುಲ್ಲೆಲ್ಲ ಒರೆಸಿ ಹಂಗೆ ಬಿಟ್ಟಿದ್ದೀನಿ, ಇನ್ನೂ ಕ್ಲೀನ್ ಮಾಡಿಲ್ಲ. ಅದು ನೀರು ಇರುತ್ತೆ ಅಲ್ವಾ, ಸೋಡಾ ಹಾಕಿರೋ ನೀರು, ಕಲೆ ಎಲ್ಲ ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ನೆನ್ಕೊಳ್ಳಿ ಅಂತ ಹೇಳ್ಬಿಟ್ಟು ಫಸ್ಟ್ ಇವನ್ನೆಲ್ಲ ಸ್ಟ್ಯಾಂಡುಗಳನ್ನೆಲ್ಲ ಒಂದೊಂದನ್ನೇ ತೊಳ್ದು ಹಾಕೋಣ. ಅಷ್ಟೊತ್ತಿಗೆ ಫ್ರಿಡ್ಜೆಲ್ಲ ಫುಲ್ಲು ಕಲೆ ಏನಾದರೂ ಇದ್ದರೆ ಬಿಡುತ್ತೆ. ಅದಾದಮೇಲೆ ಒರೆಸ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಹಾಗೆ ಎಲ್ಲವನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವತ್ತು ಶ್ರಾವಣ ಶನಿವಾರ ಆಗಿರೋದ್ರಿಂದ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಕೂಡ ಅಂದ್ಕೊಂಡಿದ್ವಿ ಇಬ್ಬರೂ. ಇವತ್ತು ಶನಿವಾರ ಅಲ್ವಾ, ಹಂಗಾಗಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಹಂಗಾಗಿ ಎಲ್ಲ ಕೆಲಸನ ಬೇಗ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಮುಗಿಸ್ಕೊತಾ ಇದ್ದೆ. ಸಾಯಂಕಾಲ ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಕೂಡ ಡ್ಯೂಟಿಯಿಂದ ಬರ್ತಾರೆ. ಅದಾದಮೇಲೆ ಇಬ್ಬರು ಹೋಗಿ ಬಂದರೆ ಆಯಿತು ಅಂತ ಹೇಳ್ಬಿಟ್ಟು ನನ್ನ ತಮ್ಮ ಅವನ್ನ ಕರೆದು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ನೀವಿಬ್ಬರು ಹೋಗಿ ಬರ್ರಿ ಅಂತ ಹೇಳ್ಬಿಟ್ಟು ಅವನು ಬರಲಿಲ್ಲ. ಹಂಗಾಗಿ ನಾವಿಬ್ಬರು ಹೋಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಸೊ ಈಗ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಸಹ ಹೋಗಬೇಕು. ಆಲ್ರೆಡಿ ಒಂದು 6 o'clock ಆಗಿದೆ.
ಫಿಟ್ನೆಸ್ ಆಗುತ್ತೆ. ಅದರಲ್ಲಿ ಏನು ಮಾಡ್ತೀವಿ ನನಗೆ ಬೇಕಂತ ನೋಡ್ತೀನಿ. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಆಲ್ರೆಡಿ 8 ಗಂಟೆ ಆಗಿತ್ತು. ಈಗ ಟೊಮೆಟೊ ಗೊಜ್ಜು ಮಾಡೋಣ ಅನ್ನೋ ಜೊತೆಗೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಸಾಸಿವೆ ಕರ್ಬೇವಿನ ಸೊಪ್ಪು ಎರಡನ್ನೂ ಹಾಕ್ಕೊಂಡಿದ್ದೀನಿ ಎಣ್ಣೆ ಜೊತೆಗೆ. ಮತ್ತು ಇಲ್ಲಿ ಟೊಮೆಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಹೈಬ್ರಿಡ್ ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೀನಿ. ಅದು ಜಾಸ್ತಿ ಹುಳಿ ಇರೋದಿಲ್ಲ ಅಂತ ಹೇಳ್ಬಿಟ್ಟು, ನಾಟಿದಾದರೆ ಸ್ವಲ್ಪ ಜಾಸ್ತಿ ಹುಳಿ ಇರುತ್ತೆ ಅಲ್ವಾ, ಹಂಗಾಗಿ. ಮತ್ತು ಅದ್ರ ಜೊತೆಗೆ ಹಾಕೊಳ್ಳೋದಕ್ಕೆ ಇದು ಕಡಲೆಬೀಜ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ನುಣ್ಣಗಾಗುತ್ತೆ ನೀರು ಹಾಕ್ಕೊಂಡ್ರೆ ಅಂತ ಹೇಳ್ಬಿಟ್ಟು. ಒಂಥರ ಚಟ್ನಿ ರುಬ್ಕೊತೀವಲ್ಲ ಅದಕ್ಕೆ ರುಬ್ಕೊಂಡಿದ್ದೀನಿ ಎಲ್ಲನ. ಅದಾದಮೇಲೆ ಇಲ್ಲಿ ಒಗ್ಗರಣೆಗೆ ಈರುಳ್ಳಿನ ಹಾಕ್ಕೊಂಡು ಅದ್ರ ಜೊತೆಗೆ ಟೊಮೆಟೊ ಕೂಡ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನೀರು ಆ ಥರ ಏನೂ ಹಾಕ್ಕೊಂಡಿಲ್ಲ. ಆದರೆ ಟೊಮೆಟೊ ಒಳಗಡೆ ಇರೋ ಹುಳಿನೇ ನೀರು ಥರ ಕಾಣಿಸ್ತಾ ಇದೆ. ಸೊ ಅದನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿಸ್ಕೊತೀನಿ. ಚೆನ್ನಾಗಿ ಟೊಮೊಟೊ ಒಂಥರ ಸ್ಮ್ಯಾಶ್ ಆಗೋ ರೀತಿ ನೀಟಾಗಿ ಬೇಯಬೇಕು, ಹಂಗಾರೆ ಚೆನ್ನಾಗಿರುತ್ತೆ ಇದು. ಅದು ಸ್ಮ್ಯಾಶ್ ಆಗೋ ರೀತಿ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ಬೆಳ್ಳುಳ್ಳಿ ಹಾಗೆ ಮೆಣಸಿನ್ಕಾಯಿ, ಕಡಲೆಬೀಜ ಈ ಮೂರನ್ನು ರುಬ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಹಿಂಗೆ ತಿರುಗಿಸ್ಕೊತೀನಿ ಬಿಸಿ ಆಗೋವರೆಗೂ. ಅದ್ರ ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಪೌಡ್ರು ಸಹ ಸೇರಿಸ್ಕೊತೀನಿ. ಯಾಕಂದರೆ ಕಡಲೆಬೀಜನ ರುಬ್ಬಿ ಹಾಕ್ಕೊಂಡಿದ್ದೀವಿ ಅಲ್ವಾ, ಸ್ವಲ್ಪ ವೈಟ್ ಇರುತ್ತೆ. ಅರಿಶಿನ ಹಾಕಿದರೆ ಸ್ವಲ್ಪ ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಸ್ಕಿಪ್ಪು ಕೂಡ ಮಾಡ್ಕೊಳ್ಬಹುದು. ಈಗ ಎಲ್ಲ ಚೆನ್ನಾಗಿ ಕುದಿ ಬಂದಿತ್ತು, ನೋಡ್ತಾ ಇರ್ಬೋದು. ಒಂದು 2 ನಿಮಿಷ ಕುದಿಸ್ಕೊಂಬಿಟ್ಟು ಸ್ಟವ್ನ ಆಫ್ ಮಾಡ್ಕೊತೀನಿ. ಇದಂತೂ ಅನ್ನದ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.